ನಮಸ್ಕಾರ ವೀಕ್ಷಕರೇ. ಲ್ಯಾಂಡ್ ಸ್ಲೈಡ್ ಅನ್ನೋದು ಎಲ್ಲ ಕಡೆ ಆಗ್ತಾ ಇದೆ. ಈಗ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ಥರ ಆಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ಭೂಮಿ ಕುಸಿತಾ ಇದೆ. ಕಾರಣಗಳು ಎಲ್ಲರಿಗೂ ಗೊತ್ತು. ಈ ಭೂ ಕುಸಿತಗಳಿಗೆ ಮನುಷ್ಯನೇ ಕಾರಣ ಆಗ್ತಾ ಇದ್ದಾನೆ ಅನ್ನೋದನ್ನ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕಾರಣ ಭೂಕುಸಿತ ಅನ್ನೋದು ಹೇಗಾಗುತ್ತೆ ಇಂಥದ್ರ ಬಗ್ಗೆ ಸೈಂಟಿಸ್ಟ್ಗಳು ತುಂಬಾನೇ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಲ್ಲೂ ನದಿ ಪಾತ್ರದಲ್ಲಿ ಜನಗಳು ರೆಸಾರ್ಟ್ಗಳನ್ನ ಕಟ್ಟೋದಕ್ಕೆ ಅಂತ ಎಷ್ಟೋ ಮರ ಗಿಡಗಳನ್ನ ಕಟ್ ಮಾಡಾಕ್ತಾ ಇದ್ದೀವಿ. ಇಂಥದ್ರಿಂದ ಎಲ್ಲ ಭೂಕುಸಿತಗಳು ಜಾಸ್ತಿನೇ ಆಗ್ತಾ ಇದೆ. ಮನುಷ್ಯ ಬದುಕೋದಕ್ಕೋಸ್ಕರ ದೊಡ್ಡ ದೊಡ್ಡ ಮರಗಳನ್ನ ಇದ್ದಂಥ ಕಾಡುಗಳನ್ನ ನಾಶ ಮಾಡ್ತಾ ಇದ್ದೀವಿ. ಇದರಿಂದ ಭೂಕುಸಿತ ಆಗ್ತಾ ಇದೆ. ಈಗ ವಯನಾಡಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಾಗಿದ್ದ ಭೂಕುಸಿತ ಆಗಿರ್ಬೋದು, ಎಲ್ಲ ಕಡೆ ಕೂಡ ಮನುಷ್ಯರು ವಾಸ ಮಾಡುವಂಥ ಜಾಗದಲ್ಲಾಗಿರುವಂಥ ಭೂಕುಸಿತಗಳೇ. ಇನ್ನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದಾಗಿ ಕಾಡುಗಳಲ್ಲಿ ಭೂಕುಸಿತ ಆಗ್ತಾ ಇರುತ್ತೆ. ಅವಾಗವಾಗ ಅದು ಬಂದು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗೋದ್ರಿಂದ. ಅದನ್ನ ಬಿಟ್ಟು ಈ ಮನುಷ್ಯರು ವಾಸ ಮಾಡೋ ಜಾಗದಲ್ಲಿ ಭೂಕುಸಿತ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಬಂದು ಮನುಷ್ಯನೇ. ಸೈಂಟಿಸ್ಟ್ಗಳು ಇದನ್ನೇ ಹೇಳ್ತಾ ಇರೋದು. ಈಗ ಮಿಲಿಟರಿಯವರು ಒದ್ದಾಡ್ತಾ ಇದ್ದಾರೆ ಜನರನ್ನ ಕಾಪಾಡೋದಕ್ಕೆ ಅಂತ. ಇತ್ತೀಚೆಗೆ ಆಸ್ಟ್ರೇಲಿಯಾ ಸರೌಂಡಿಂಗು ಕೆಲವಷ್ಟು ದ್ವೀಪಗಳಲ್ಲಿ ಭೂಕುಸಿತ ಅನ್ನೋದು ಆಗ್ತಾ ಇತ್ತು. ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ಕೂಡ ಆಗಿದೆ. ಅದ್ರ ಜೊತೆಗೆ ಅತಿಯಾದ ಮಳೆ, ಅತಿವೃಷ್ಟಿ, ಅನಾವೃಷ್ಟಿಗಳಿಂದ ಈ ಭೂಕುಸಿತ ಅನ್ನೋದು ಆಗ್ತಾ ಇದೆ. ಭೂಮಿ ಕುಸಿತಾ ಇದೆ. ಭೂಮಿಗೆ ಶಕ್ತಿ ಅನ್ನೋದನ್ನ ಕಳ್ಕೊಳ್ತಾ ಇದೆ. ಕಾರಣ ಮರ ಗಿಡಗಳನ್ನ ನಾವು ಕಟ್ ಮಾಡಿ ಅಲ್ಲಿ ರೆಸಾರ್ಟ್ಗಳನ್ನ ಮಾಡ್ಕೊಳ್ತಾ ಇದ್ದೀವಿ, ಮನೆಗಳನ್ನ ಕಟ್ಕೊಳ್ತಾ ಇದ್ದೀವಿ, ವ್ಯವಸಾಯಕ್ಕೆ ಭೂಮಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಇವೆಲ್ಲದನ್ನ ನಾವು ಮಾಡ್ಕೊಳ್ತಾ ಇರೋದ್ರಿಂದಾನೇ ಇವತ್ತು ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ. ಮನುಷ್ಯರು ಒದ್ದಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಕಡೆ ಭೂಕುಸಿತ ಆಗಿ ಮಿಲಿಟರಿಯವರು ಬಂದು ಕಾಪಾಡೋ ಕೆಲಸ ಮಾಡ್ತಾ ಇದ್ರು ಕೂಡ ಈ ಭೂಕುಸಿತಗಳು ಆಗೋದಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವಿ. ನಾವು ನಮ್ಮ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಕಾಡುಗಳನ್ನ ನಾಶ ಮಾಡ್ತಾ ಇದ್ದೀವಿ. ಕಾಡುಗಳು ಇಲ್ಲದೆ ಇರೋದ್ರಿಂದ ಈ ಭೂಕುಸಿತ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಾವು ಎಲ್ಲ ಕಡೆ ಭೂಕುಸಿತ ಆಗಿರೋ ಜಾಗಗಳನ್ನ ನೋಡೋದಾದ್ರೆ ಮನುಷ್ಯರು ಜೀವಕ್ಕೆ ಹಾನಿಯಾಗಿದೆ. ಕಾರಣ ಅಲ್ಲಿದ್ದಂಥ ಕಾಡನ್ನ ನಾಶ ಮಾಡಿ ಮನುಷ್ಯ ಒಳ್ಳೆ ಪಟ್ಟಣಕ್ಕೆ ಬದಲಾವಣೆ ಮಾಡ್ಕೊಂಡಿರ್ತಾನೆ. ಇಲ್ಲ, ನಾನು ಹೇಳಿದಾಗೆ ರೆಸಾರ್ಟ್ಗಳನ್ನ ಮಾಡ್ಕೊಂಡಿರ್ತಾರೆ. ಕಾಡುಗಳಿದ್ದಿದ್ರೆ ಅಂತ ಭೂಕುಸಿತ ಆಗೋದನ್ನ ಅದರಲ್ಲಿದ್ದಂಥ ಬೇರುಗಳು ತಡಿತಾ ಇದ್ವೇನೋ. ಈಗ ಕಾಡುಗಳು ಇಲ್ಲದೆ ಇರೋದ್ರಿಂದ ಸಣ್ಣ ಸಣ್ಣ ಗಿಡಗಳನ್ನ ನಾವು ಹಾಕಿ ಬೆಳೆಸಿರ್ಬೋದು, ಆದರೆ ಅವುಗಳು ಈ ಭೂಕುಸಿತನ ತಡೆಯೋ ಶಕ್ತಿ ಇರೋದಿಲ್ಲ. ಅತಿಯಾದ ಮಳೆ ಅನ್ನೋದಾಯ್ತು ಅಂದ್ರೆ ಈ ಭೂಮಿನಲ್ಲಿರುವಂಥ ಮಣ್ಣು ಸಾಂದ್ರತೆಯನ್ನು ಕಳ್ಕೊಂಡ್ಬಿಡುತ್ತೆ, ತೇವಾಂಶ ಜಾಸ್ತಿ ಆಗುತ್ತೆ. ಈಗ ನಾವು ನೋಡಿದಾಗೆ ಅತಿವೃಷ್ಟಿ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟೋ ಕಡೆ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಈ ಮ್ಯಾಂಗ್ಳೂರು ಪ್ಲಸ್ ಕೇರಳ ಸರೌಂಡಿಂಗಲ್ಲಿ ಅತಿಯಾದ ಮಳೆ ಅನ್ನೋದು ಕಾಡ್ತಾ ಇದೆ. ಈಗ ಅತಿಯಾದ ಮಳೆಯಿಂದ ಎಷ್ಟೋ ರೋಡ್ಗಳು ಮುಚ್ಚೋಗಿದೆ. ಡ್ಯಾಮ್ಗಳಲ್ಲಿ ನೀರು ತುಂಬ ಹರಿತಾ ಇದೆ. ಈ ಡ್ಯಾಮ್ಗಳಲ್ಲಿ ನೀರು ತುಂಬ ಹರಿತಾ ಇರೋದ್ರಿಂದ ಆಪ್ಷನ್ ಇಲ್ಲದೆ ಡ್ಯಾಮ್ಗಳ ಗೇಟ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ನದಿ ಪಾತ್ರದಲ್ಲಿರುವಂಥ ಗ್ರಾಮಗಳು ಕೂಡ ನೀರಲ್ಲಿ ಮುಳುಗೋಗ್ತಾ ಇದೆ. ಅವರನ್ನ ಕಾಪಾಡೋ ಕೆಲಸ ಎಷ್ಟೋ ಜನ ಪೊಲೀಸರು, ಇನ್ನು ಸ್ವಯಂ ಸೇವಾ ಸಂಘಗಳು, ಇನ್ನು ಮಿಲಿಟರಿ ಅವರು ಎಲ್ಲ ಕೂಡ ಮಾಡ್ತಾ ಇರ್ಬೋದು. ಆದರೆ ನದಿ ಪಾತ್ರದಲ್ಲಿ ಆದಷ್ಟು ಬದುಕಬೇಡಿ ಅಂತಲೇ ಅವಾಗಿಂದ ಕೂಡ ಎಚ್ಚರಿಸೋ ಕೆಲಸ ಎಲ್ಲ ಮಾಡ್ತಾ ಇದ್ರು. ಜನ ಏನು ಮಾಡ್ತಾರೆ, ಫ್ರೀಯಾಗಿ ಸಿಕ್ತು, ಯಾರೋ ಕಡಿಮೆ ರೇಟು ಕೊಟ್ಟರು ಅಂತ ಆ ಜಾಗಗಳಲ್ಲಿ ಮನೆಗಳನ್ನ ತಗೊಂಡು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈಗ ಬೆಂಗಳೂರಲ್ಲೂ ಅದೇ ರೀತಿ ಪರಿಸ್ಥಿತಿ ಬಂದಿರೋದು. ಬೆಂಗಳೂರಲ್ಲಿ ಮಳೆ ಬಂದರೆ ಯಾವ ರೀತಿ ಅಪಾರ್ಟ್ಮೆಂಟ್ಗಳಲ್ಲಾಗ್ಬೋದು, ಇನ್ನು ಬೇರೆ ಬೇರೆ ಕಡೆ ನೀರು ತುಂಬಿಕೊಳ್ಳುತ್ತೆ. ಇದಕ್ಕೂ ಕಾರಣ ಅಲ್ಲಿದ್ದಂಥ ಕೆರೆಗಳು, ನೀರು ಹರಿಯೋ ದಾರಿನ ನಾವು ಮುಚ್ಚಿ ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡಿರ್ತೀವಿ, ಇಲ್ಲ ಮನೆಗಳನ್ನ ಕಟ್ಕೊಂಡಿರ್ತೀವಿ. ಯಾರೋ ಒಬ್ಬ ಬರ್ತಾನೆ, ಲೇಔಟ್ಗಳನ್ನ ಕಟ್ತಾನೆ, ರೆಸಾರ್ಟ್ಗಳನ್ನ ಕಟ್ತಾನೆ. ಅಂಥ ಜಾಗದಲ್ಲಿ ಕಡಿಮೆ ರೇಟಿಗೆ ಕೊಟ್ಬಿಟ್ಟು ಹೊರಟೋಗ್ತಾನೆ. ಅವನ ಕೆಲಸ ಮುಗೀತು, ದುಡ್ಡು ಮಾಡ್ಕೊಂಡ. ಬಟ್ ಒದ್ದಾಡೋರು ಯಾರು? ಈಗ ವಯನಾಡಲ್ಲೂ ಆಗಿರೋದು ಅದೇ ರೀತಿನೇ. ಅಲ್ಲಿದ್ದಂಥ ಕಾಡುಗಳನ್ನ ಜನ ಕಡಿದ್ರು, ನಾಶ ಮಾಡಿದ್ರು, ರೆಸಾರ್ಟ್ಗಳನ್ನ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಕಾಫಿ ಬೀಜ ಬೆಳೆಯೋದಕ್ಕೆ, ಟೀ ಬೆಳೆಯೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದರಿಂದನೇ ಇವತ್ತು ಇಂಥ ಪರಿಸ್ಥಿತಿ ವಯನಾಡು ಬಂದಿದೆ. ಸೈಂಟಿಸ್ಟ್ಗಳು ಆಗಿನ ಕಾಲದಿಂದನೂ ಎಚ್ಚರಿಸ್ತಾನೆ ಬಂದಿದ್ದಾರೆ, ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸಿ, ಆ ಮರದ ಬೇರುಗಳು ಮನುಷ್ಯರನ್ನ ಕಾಪಾಡುತ್ತೆ ಅಂತ. ಅಂತ ಮರಗಳನ್ನ ಕಟ್ ಮಾಡಿ ನಾವು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ ಆ ಜಾಗಗಳನ್ನ ನಾಶ ಮಾಡ್ತಾ ಹೋಗ್ತಾ ಇದ್ವಿ. ಅದ್ರ ಜೊತೆ ನದಿ ಪಾತ್ರದಲ್ಲಿ ಜಾಗ ಕಡಿಮೆ ಸಿಕ್ತು ಅಂತ ಮನೆಗಳನ್ನ ಕಟ್ಕೊಳ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದ ಇವತ್ತು ಮನುಷ್ಯ ಈ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ಇನ್ನು ಮುಂದೇನಾದರೂ ಸ್ವಲ್ಪನಾದರೂ ಯೋಚನೆ ಮಾಡಿ, ನೇಚರ್ ಯಾವ ರೀತಿ ಬೇಕಾದರೂ ಯಾವಾಗ ಬೇಕಾದರೂ ರಿವೆಂಜ್ ಅನ್ನೋದನ್ನ ತಗೋಬೋದು. ಆದಷ್ಟು ನದಿ ಪಾತ್ರಗಳಾಗ್ಬೋದು, ಮೊದಲು ನದಿಗಳು ಎಲ್ಲಿದ್ವು, ಪ್ಲಸ್ ಇರೋವಂಥ ಕಾಡನ್ನ ನಾಶ ಮಾಡೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡೋಣ. ಆ ಕಾಡುಗಳಿದ್ರೆ ನಮ್ಗೆ ಎಷ್ಟು ಒಳ್ಳೆಯದು.
ಕಾಡುಗಳಿಲ್ಲ ಅಂದರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರುತ್ತೆ. ಭೂಕುಸಿತನೂ ಆಗ್ಬೋದು, ಇನ್ನು ದೊಡ್ಡ ದೊಡ್ಡ ಪ್ರಮಾಣದ ಹಾನಿಗಳು ಕೂಡ ಆಗ್ಬೋದು. ಕಾಲಜ್ಞಾನಗಳಲ್ಲಿ ತಿಳಿಸಿರೋದು ಒಂದು ಕಡೆ ಬಿಟ್ಬಿಡೋದು, ಆದರೆ ವಿಜ್ಞಾನಿಗಳು ಹೇಳ್ತಾ ಇರೋಂಥ ವಿಷಯಗಳನ್ನ ನಾವು ನಂಬಲೇಬೇಕಾಗುತ್ತೆ. ಈಗ ಕಣ್ಮುಂದೆ ಅದನ್ನು ನೋಡ್ತಾ ಇದ್ದೀವಿ. ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಮನುಷ್ಯರು ಸಾಯ್ತಾರೆ ಅಂತ ವಿಜ್ಞಾನಿಗಳು ಹೇಳಿದರು, ಕಾಲಜ್ಞಾನಿಗಳು ಹೇಳಿದರು. ಅಂಥದ್ದು ಈಗ ನೋಡ್ತಾ ಇದ್ದೀವಿ. ಅತಿಯಾದ ಮಳೆಯಿಂದ ಅತಿವೃಷ್ಟಿ ಅನ್ನೋದು ಕಾಡ್ತಾ ಇದೆ. ಈಗ ಕರ್ನಾಟಕದಲ್ಲೂ ಎಲ್ಲ ಡ್ಯಾಮ್ಗಳು ತುಂಬೋಗಿ ಡ್ಯಾಮ್ಗಳಲ್ಲಿರೋ ನೀರನ್ನು ಬಿಡ್ತಾ ಇದ್ದಾರೆ. ಇದರಿಂದ ಕೂಡ ಮಣ್ಣಿನ ಸಾಂದ್ರತೆ ಅನ್ನೋದನ್ನು ಕಳ್ಕೊಂಡು ಎಷ್ಟೋ ಜಾಗದಲ್ಲಿ ಭೂಕುಸಿತ ಆಗುತ್ತೆ. ಇನ್ನೂ ಜಾಸ್ತಿ ಭೂಕುಸಿತ ಆಗುತ್ತೆ ಅಂತ ವಿಜ್ಞಾನಿಗಳು ಆಗಲೇ ಅಧ್ಯಯನ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೇರಳ ಮತ್ತು ನಮ್ಮ ಪಶ್ಚಿಮ ಭಾಗ ಯಾವುದಿದೆ, ಕರ್ನಾಟಕದ ಪಶ್ಚಿಮ ಕರಾವಳಿ ಏನಿದೆ, ಈ ಭಾಗದ ಸುಮಾರು ಒಂದು 60-70 ಕಿಲೋಮೀಟರ್ 80 ಕಿಲೋಮೀಟರ್ ತನಕ ಭೂಕುಸಿತಗಳು ಜಾಸ್ತಿ ಆಗಬಹುದು. ಮಳೆ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಲೇ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಳ್ಳೋ ಕೆಲಸ ಮಾಡೋಣ. ಇಲ್ಲದೇ ಇದ್ದರೆ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳ್ತೀವಿ. ಯಾವುದೇ ಜಾಗ ಆಗಲಿ, ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅಲ್ಲಿ ಏನೋ ಒಂದು ಜಾಗ ತಗೊಂಡು ಬದುಕೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಯಾರೋ ಮಾಡಿದ ತಪ್ಪಿಗೆ ಕಷ್ಟಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಾದರೂ ಜನರು ಸ್ವಲ್ಪನಾದರೂ ಎಚ್ಚೆತ್ಕೊಳ್ಳಿ. ಯಾವ ಜಾಗದಲ್ಲಿ ತಗೊಳ್ತಾ ಇದ್ದೀವಿ, ಆ ಜಾಗ ಸೇಫಾ ಅಂತ ಒಂದು ಸಲ ಯೋಚನೆ ಮಾಡಿ ಅಲ್ಲಿ ಬದುಕನ್ನು ಕಟ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇನ್ನು ನಾವು ಜಾಸ್ತಿ ದಿನ ಬದುಕಬೇಕು ಅಂದರೆ ಆದಷ್ಟು ಕಾಡುಗಳನ್ನ ಉಳಿಸೋಣ, ಕಾಡುಗಳನ್ನ ಬೆಳೆಸೋಣ. ಆಗ ನಮ್ಮ ಜೀವನನೂ ಚೆನ್ನಾಗಿರುತ್ತೆ, ಜೊತೆಗೆ ಇರೋರ ಜೀವನನೂ ಚೆನ್ನಾಗಿರುತ್ತೆ. ಆದಷ್ಟು ಕಾಡನ್ನು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.